ಸರ್ ನಿಮ್ದು ಇನ್ಸ್ಪಿರೇಷನಲ್ ಜರ್ನಿ ಸರ್ 2021ರಿಂದ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟಿಂದ ಹಿಡಿದು 2024 ಇವತ್ತಿನ ಡೇಟ್ವರೆಗೂ ನೋಡಿದ್ರೆ ನಿಮ್ಮ ಲುಕ್ ಬದಲಾಗಿದೆ. ಬರೀ ಲುಕ್ ಅಷ್ಟೇ ಬದಲಾದರೆ ಅಲ್ಲ, ನಿಮ್ಮ ಪಾತ್ರಗಳ ಬದಲಾಗ್ತಾ ಹೋಯ್ತು, ನಿಮ್ಮ ಲೈಫ್ ಸ್ಟೈಲೇ ಬದಲಾಯಿತು. ಆ ಲೈಫ್ ಸ್ಟೈಲ್ ಬದಲಾಗಿದ್ದು ನಿಮ್ಮ ಸ್ಟ್ರಗಲ್ ಡೇಸ್ ಇತ್ತ. ಸೊ ಏನು ನೆನಪಾಗುತ್ತೆ ಸರ್ ಈ ಜರ್ನಿನ ಒಂದು ಕ್ಷಣ ರೀಕಾಲ್ ಮಾಡಿಕೊಂಡ್ರೆ ಎಲ್ಲಿದ್ದವನು ನಾನು ಎಲ್ಲಿ ಬಂದು ನಿಂತಿದ್ದೀನಿ, ಸಾರ್ಥಕ ಮನೋಭಾವ ಇದೆಯಾ ಈ ಕ್ಷಣಕ್ಕೆ? ನಾವು ಇಷ್ಟೇ ಸಿಂಪಲ್. ನನ್ನ ತಲೆಯಲ್ಲಿ ಒಂದೇ ಇದ್ದಿದ್ದು, ನಾನು ಇದೇ ಯಶವಂತಪುರದಲ್ಲಿ ಟಾಯ್ಲೆಟ್ ತೊಳಿಬೇಕಾದ್ರೂ ನನಗೆ ನನ್ನಲ್ಲಿದ್ದಿದ್ದು ಇಷ್ಟೇ. ಈ ಟಾಯ್ಲೆಟನ್ನು ಇದುವರೆಗೂ ಇಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ನಲ್ಲ, ಅವನು ಯಾರೂ ತೊಳಿದೇ ಇರೋಷ್ಟು ಕ್ಲೀನಾಗಿ ನಾನು ತೊಳಿಬೇಕು. ನಮ್ಮ ಓನರ್ ಹಿಂಗೆ ಬಂದು ನೋಡಿದಾಗ ಇದು ಹಳೆ ಬೇಸನ್ನ ಹೊಸ ಬೇಸನ್ನ ಅಂತ ಅವ್ರಿಗೆ ಶಾಕ್ ಆಗಬೇಕು. ಇದು ಟಾರ್ಗೆಟ್ ಇತ್ತು. ಪ್ರತಿ ಕೆಲಸನೂ ಪರ್ಫೆಕ್ಟಾಗಿ ಆ ಯಪ್ಪ ನನಗೆ ಕೆಲಸ ಕೊಟ್ಟಿರೋ ಮನುಷ್ಯ ಈ ಥರನೂ ಕೆಲಸ ಮಾಡ್ಬೋದು ಅಂತ ಯೋಚನೆನೂ ಮಾಡೋಕ್ಕಾಗಿರಲ್ಲ. ಅಷ್ಟು ಪರ್ಫೆಕ್ಟಾಗಿ ಕೆಲಸ ಮಾಡಿದ್ರೆ ಇಲ್ಲಿಗೆ ಬರ್ತೀವಿ. ಎಷ್ಟು ವೃತ್ತಿಗಳನ್ನ ಮಾಡಬೇಕಾಯಿತು ಸರ್ ಈ ಹಂತಕ್ಕೆ ಬಂದು ನಿಲ್ಲೋಕೆ? ಅಯ್ಯೋ, ಇದು ಹೇಳಿದ್ರೆ ನಾನು ತುಂಬ ಹೇಳಿದ್ದೀನಿ, ಮತ್ತೆ ಹೇಳೋದು ಇದು ಅನ್ಸುತ್ತೆ ನನಗೆ. ಬಟ್ ನೀವು ಅಂದರೆ ನಾನು ಕೂಲಿ ಕೆಲಸ, ಗಾರೆ ಕೆಲಸ, ಹೋಟ್ಲು ಕ್ಲೀನು, ಟಾಯ್ಲೆಟ್ ಕ್ಲೀನು, ಪಾತ್ರೆ ತೊಳೆಯೋದು, ಅಡುಗೆ ಕೆಲಸ, ಆಮೇಲೆ ರಾಡ್ ಬೆಂಡಿಂಗು, ಗಾರೆ ಕೆಲಸ, ಈ ನಮ್ಮೂರಿಗೆ ಬಂದರೆ ಎಲ್ಲ ಕೆಲಸನೂ ಮಾಡಿದ್ದೀನಿ. ಗೊಬ್ಬರ ಹೊತ್ತಿದ್ದೀನಿ, ಎಲ್ಲ ಹಮಾಲಿ ಕೆಲಸ, ಕೂಲಿ ಕೆಲಸ ಎಲ್ಲ ಮಾಡಿದ್ವಿ. ಬಟ್ ನನಗೆ ಅದು ಯಾವುದೂ ಬೇಜಾರಿಲ್ಲ. ಯಾಕೆ ಅದ್ರ ಬಗ್ಗೆ ಬೇಜಾರು ಪಡೋಣ? ಅಯ್ಯೋ, ನಾನು ಟಾಯ್ಲೆಟ್ ತೊಳೆದೆ ಅಂತ ಯಾಕೆ ಬೇಜಾರಾಗಬೇಕು? ಟಾಯ್ಲೆಟ್ ತೊಳೆದ್ರೆ ತಾನೇ ಕ್ಲೀನ್ ಇರೋದು. ಈಗ ನಮ್ಮ ಮನೇಲಿ ತೊಳೆಯಲ್ವ ನಾವು? ಏನು ಮಾಡೋಕ್ಕಾಯ್ತದೆ? 4 ಜನ ಬರ್ತಾರೆ, ಅದು ನನ್ನ ಕೆಲಸ. ಆಮೇಲೆ ನಾನು ಬದುಕೋಕ್ಕೋಸ್ಕರ ಕೆಲಸ ಮಾಡಿರೋದು. ನಾನು ಅದನ್ನೆಲ್ಲ ಮಾಡಿದ್ದಕ್ಕೆ ಇಲ್ಲಿಗೆ ಬಂದಿರೋದು. ಸೊ ಏನಂದರೆ ನಂಗೆ ಓದೋಕ್ಕೆ ದುಡ್ಡು ಬೇಕಿತ್ತು. ನಮ್ಮ ಅಮ್ಮಂಗೆ ಪಾಪ 10 ರೂಪಾಯಿ 20 ರೂಪಾಯಿ ಸಂಬಳ, ಅದರಲ್ಲಿ ಆಗ್ತಾ ಇರಲಿಲ್ಲ. ನಾನು ಬೇರೆ ಹೆವಿ ಶೋಕಿ, ಖರ್ಚು ಮಾಡ್ತಿದ್ದೆ. ನನಗೆ ಅದಕ್ಕೆ ಎಷ್ಟು ಕಷ್ಟ ಇಷ್ಟಾರೋ ಇರಲಿ, ನಂಗೆ ಕಾಸು ಜಾಸ್ತಿ ಬರಬೇಕು. ಅದಕ್ಕೆ ಕಷ್ಟದ ಕೆಲಸನೇ ಮಾಡ್ತಿದ್ದೆ. ನಂಗೆ ಖುಷಿ ಇದೆ. ಸೊ ನನಗೇನು ಅನ್ಸುತ್ತೆ ಗೊತ್ತಾ ರೀ, ಇಂಡಸ್ಟ್ರಿ ಒಂದಿನ ಎಲ್ರಿಗೂ ಮುಗಿಯುತ್ತೆ. ಸೊ ಮುಗಿದಾಗ ನಾನು ವಾಪಸ್ ಹೋದಾಗ ನಂಗೆ ಆ ಕೆಲಸ ಬರೋಲ್ಲ, ನಂಗೆ ಈ ಕೆಲಸ ಬರೋಲ್ಲ, ನಂಗೆ ಬರ್ತಾ ಇದ್ದಿದ್ದೆ ಆ್ಯಕ್ಟಿಂಗ್ ಒಂದೇ, ಇವಾಗ ಹೆಂಗೆ ಬದುಕಲಿ ಅಂತ ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ ನನಗೆ. ನನಗೆ ನಾಟಿ ಮಾಡೋದ್ರಿಂದ ಹಿಡಿದು ಬಿಸ್ನೆಸ್ ಮಾಡೋ ತನಕ ಕೆಲಸ ಕಲ್ತಿದ್ದೀನಿ ನಾನು. ನನಗಿದು ಕೈ ಹಿಡಿದ್ರೆ ಇಲ್ಲೇ ಇರ್ತೀನಿ. ಇದನ್ನು ಒಂದು ರೇಂಜಿಗೆ ಮಾಡಿ, ನಾನು ಹೇಳಿದ್ನಲ್ಲ, ನಾನು ತೋಟದ್ದು ಇದು ಎರಡೂ ಮಾಡ್ಕೊತೀನಿ. ಇದು ಕೈ ಹಿಡ್ದಿಲ್ವಾ ಪರವಾಗಿಲ್ಲ, ಬರೀ ತೋಟ ಮಾತ್ರ ಮಾಡ್ತೀನಿ. ಯಾವುದ್ರ ಬಗ್ಗೆನೂ ನನಗಿದು ಬೇಕೇ ಬೇಕು ಅಂತ ನೀವು ಯಾವಾಗಲೂ ನಂಗೆ ಇದು ಸಿಗಬೇಕು, ಇದು ಬೇಕು ಅಂತ ಇದ್ದಾಗ ಅಕಸ್ಮಾತ್ ಅದು ಸಿಕ್ಕಿಲ್ಲ ಅಂದರೆ ಹರ್ಟ್ ಆಗುತ್ತೆ. ಎಲ್ಲದು ಯಾವುದು ಪರವಾಗಿಲ್ಲ ಬಿಡು ಅಂದ್ಕೊಂಡು ಹೋದರೆ ಸಿಕ್ಕಿದ್ರೆ ನನಗೆ ಸರ್ಪ್ರೈಸ್ ಆಗಿರುತ್ತೆ, ತುಂಬ ಖುಷಿ ಆಗುತ್ತೆ. ಯಾವುದ್ರ ಬಗ್ಗೆನೂ ಆಸೆ ಬೀಳಬಾರ್ದು, ಬಟ್ ಆಸಕ್ತಿ ಇರಬೇಕು ಅಷ್ಟೇ. ಹುಲಿ ಕಾರ್ತಿಕ್ ಟ್ಯಾಗ್ಲೈನ್ ನಿಮಗೆ ಸಿಕ್ಕಿದ್ದು ಎಷ್ಟು ಖುಷಿ ಇದೆ, ಅದೊಂದ್ರ ಬಗ್ಗೆ ಅದೇನಿಲ್ಲ. ಅದೇನೋ ಕೆಲವರು ಸುಮ್ಮನೆ ನಾನು ಯಾವುದೂ ಮಾತಾಡಲ್ಲ, ನಾನು ಇಂಟರ್ವ್ಯೂಗಳೇ ಹೋಗಬಾರ್ದು ಅಂದ್ಕೊಂಡಿದ್ದೆ. ಸುಮ್ಮನೆ ಕಮೆಂಟ್ಗಳಲ್ಲೆಲ್ಲ ಇವನು ಯಾವ ಹುಲಿ, ಇವನು ಯಾವ ಇದು, ನಾನು ಹೇಳೋದು ಇರಲ್ಲ, ಯಾಕೆ ನಮ್ಮಮ್ಮ ನೀವು? ನಾನು ನಿಮಗೆ ಬೈದಿದ್ದೀನ ಅಥವಾ ನಿಮ್ಗೆ ಏನಾರ ಕೆಟ್ಟದ್ದು ಮಾಡಿದ್ದೀವ? ನನಗಂತಲ್ಲ, ಯಾರಿಗೂ ಹಾಕಬೇಡಿ. ನಾನು ಇನ್ನೊಬ್ಬನಿಗೆ ಅನ್ನೋದಾದರೆ, ಅದನ್ನು ಬಳಸ್ತೀನಿ ಅನ್ನೋದಾದರೆ ಫಸ್ಟು ನನ್ನ ತಾಯಿನ ಯೋಚನೆ ಮಾಡಿ. ಯಾರಿಗೂ ಬೈಬಾರ್ದು, ಯಾರಿಗೂ ಆ ಮಾತು ಹೇಳಬಾರ್ದು. ಒಬ್ಬಳು ತಾಯಿ ಒಬ್ಬ ಮಗನ ಸಾಕಬೇಕಾದ್ರೆ ಎಷ್ಟು ಕಷ್ಟ ಬಿದ್ದಿರ್ತಾಳೆ ಅಂತ ನನಗಿಂತ ಚೆನ್ನಾಗಿ ಮೋಸ್ಟ್ಲಿ ಯಾರಿಗೂ ಗೊತ್ತಿರಲ್ಲ. ಯಾರ ತಾಯಿ ಮಾಡಬಾರ್ದು. ಇಲ್ಲಿ ಬೈಬೇಕಾ? ಬೈದ್ಬಿಡು, ನೀನು ಈ ಕೆಲಸ ಮಾಡಿದ್ದು ಸರಿ ಇಲ್ಲ ಗುರು, ನೀನು ಈ ಥರ ಮಾಡಬೇಡ, ನಮಗಿಷ್ಟ ಆಗಲ್ಲ. ನಾನು ಮಾಡಿರೋ ತಪ್ಪಿಗೆ ನನ್ನ ತಾಯಿ ಅನ್ಬೇಡಿ. ನನಗೆ ಯಾವುದೋ ಮೊನ್ನೆ ಜೋಬಿ ಕೈ ಹಾಕ್ಕೊಂಡು ನಿಂತಿರೋದು ಇದು ಅಗೌರವ ಅಂತ ನನಗೆ ಗೊತ್ತಿಲ್ಲ. ಹಿಂಗೆ ಸುಮ್ಮನೆ ಜೋಬಿಕೆ, ಒಬ್ಬರು ಸೆಲೆಬ್ರಿಟಿ ಇದ್ದರು, ಅವ್ರ ಪಕ್ಕ ಹಿಂಗೆ ಸುಮ್ಮನೆ ಜೋಬಿಕೆ ಹಿಂಗೆ ನಿಂತ್ಕೊಂಡಿದ್ದು ನನ್ನ ಪಾಡಿಗೆ. ನೀನು ಯಾವ ಸೀಮೆ ಹುಲಿ, ನೀನು ಯಾವ ದೊಡ್ಡ ಹುಲಿ, ನನಗೆ ಹರ್ಟ್ ಆಗೋಯ್ತು. ಇದು ನನಗೆ ಕಾಲ ಮೇಲೆ ಕಾಲು ಹಾಕ್ಕೊಳ್ಳೋದು ಅಥವಾ ಅವ್ನು ಬಂದರು ಅವ್ರು ನಮ್ಮ ಈ ಥರ ಇಗ್ನೋರ್ ಮಾಡೋದು, ಇದೆಲ್ಲ ದುರಂಕಾರ. ನಮ್ಮ ಪಾಡಿಗೆ ನಾವು ಹಿಂಗೆ ನಿಂತರೆ ಇದು ಯಾವುದಿದು? ಇದಕ್ಕೂ ಫ್ರೀಡಮ್ ಇಲ್ಲ ಅಂದರೆ ನಾನು ಆಮೇಲೆ ಅನಿಸ್ತು, ಈ ಸಮಾಜದಲ್ಲಿ ಗಾಂಧಿಗೆ ವಿರೋಧಿನೂ ಇದ್ದಾರೆ, ಪರನೂ ಇದ್ದಾರೆ. ಗೂಡ್ಸೆಗೂ ವಿರೋಧಿ ಇದ್ದಾರೆ, ಪರ ಇದ್ದಾರೆ. ಹಿಟ್ಲರ್ಗೂ ವಿರೋಧಿ ಇದ್ದಾರೆ, ಪರ ಇದ್ದಾರೆ. ಇಲ್ಲಿ
ದೇವರಿಗೂ ಅಷ್ಟೇ, ನಾನು ಕೃಷ್ಣನ ಭಕ್ತ, ನಾನು ರಾಮನ ಭಕ್ತ, ನಾನು ಇವ್ರ ಭಕ್ತ, ನಾನೆಲ್ಲ ಭಕ್ತ ಅಂದರೆ ದೇವರಿಗೆ ನೀವು ಡಿವೈಡ್ ಮಾಡೋರು, ನನ್ನನ್ನು ಡಿವೈಡ್ ಮಾಡೋದು ದೊಡ್ಡ ವಿಷಯ ಅಲ್ಲ. ನಾನು ಅವಾಗ ಅಂದ್ಕೊಂಡೆ ಮನಸ್ಸಲ್ಲಿ, ನನ್ನ ಕೆಲಸ ಅಷ್ಟೇ ಮಾಡಬೇಕು, ಇವತ್ತೇ ಲಾಸ್ಟ್, ಇನ್ನು ಯಾವತ್ತೂ ಕಮೆಂಟ್ ಬಾಕ್ಸ್ ಓಪನ್ ಮಾಡಲ್ಲ ನಾನು ಅಂದ್ಕೊಂಡೆ. ಸರ್ ನಾನು ಈ ರಿಕ್ವೆಸ್ಟ್, ಇದನ್ನು ನೀವು ಏನಾದರೂ ಅಂದ್ಕೊಳ್ಳಿ, ಯಾರ ತಾಯಿನೂ ಕೊಳೆ ಮಾಡೋಕ್ಕೆ ಹೋಗಬೇಡಿ. ತುಂಬ ಕಷ್ಟಪಟ್ಟಿರ್ತಾರೆ ಅವ್ರವ್ರ ಬದುಕಿನ ಕಷ್ಟ ಆ ತಾಯಿಯಂದ್ರಿಗೆ ಗೊತ್ತು. ಆಮೇಲೆ ಆ ವ್ಯಕ್ತಿಗೆ ಅವನ ಬದುಕೋಕ್ಕೆ ಯಾರ್ಯಾರಿಗೆ ಎಷ್ಟು ಕಷ್ಟ ಇರುತ್ತೋ ಗೊತ್ತಿಲ್ಲ. ಬೈರಿ ಪರವಾಗಿಲ್ಲ, ಅದು ಬೈಯೋದು ನಾನು ತಪ್ಪು ಅಂತ ಹೇಳಲ್ಲ, ನಾನು ತಪ್ಪು ಮಾಡಿದಾಗ ಬೈಲೇಬೇಕು, ಆದರೆ ತಾಯಿನ ಸೇರಿಸ್ಕೊಂಡು ಬೈಬೇಡಿ. ಅದೇ ತಾಯಿ, ಈಗ ನನ್ನ ತಾಯಿಗೆ ಓದಕ್ಕೆ ಬರಲ್ಲ, ನನ್ನ ತಾಯಿ ಏನಾದರೂ ಕಮೆಂಟ್ ಓದ್ಬಿಟ್ಟಿದ್ರೆ ಓದಿದ್ರೆ ಅವಳಿಗೆ ಎಷ್ಟು ಸಂಕಟ ಆಗಲ್ಲ. ಅವಳು ಹೆಂಗೆ ಬದುಕಿದಾಳು ಗೊತ್ತಾ ಇವ್ರಿಗೆ ಯಾರಿಗಾರ? ಅವಳು ನನಗೋಸ್ಕರ ಶಬರಿ ಥರ ಬದುಕಿದಾಳು. ಅವಳು ಇವತ್ತು ಬದುಕ್ತಾ ಇದ್ದಾರೆ. ಬಂದ್ಬಿಡ್ತಾರೆ ಹೇಳ್ಕೊಂಡು, ಸಿಕ್ಬಿಟ್ಟು ನಮ್ಗೆ ಹತ್ಕೊಳ್ಳೋದು ನಮಗೂ ಬರ್ತದೆ ನಾವು. ಆದರೆ ನನ್ನ ತಾಯಿನ ಪ್ರತಿ ತಾಯಿಲೂ ನೋಡಬೇಕು, ಆವಾಗಲೇ ಒಳ್ಳೆ ಮಕ್ಕಳಾಗಕ್ಕೆ ಸಾಧ್ಯ. ಮಾತಿದೆ ಅಂತ ಬರೆದು ಬಿಸಾಕೋದಲ್ಲ. ಇವತ್ತು ಎಲ್ಲ ಇದೆ, ಹೌದು, ಒಳ್ಳೇದಕ್ಕೆ ಯೂಸ್ ಮಾಡ್ಬೋದಲ್ಲ ನಾವು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.